ಅದಕ್ಕೋಸ್ಕರ ಸಾಕು 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 ಸಾಕು. ಯಾವಾಗ ಶುರು ಮಾಡಿದ್ದು ನೀವು? 1978 1978. ಈಗ ಕಾವು ಬೇರೆ ನೋಡ್ಕೊಂಡು ಹಾಕೊಬೇಕಲ್ಲ. ದೋಸೆ ಹಾಕಡೆ ಸರಿಯಾಗಿ ಇದಾಗಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ತುಪ್ಪದ ದೋಸೆ ಟ್ರೈ ಮಾಡಬೇಕು ಅಂದ್ಬಿಟ್ಟು ಮೈಸೂರಿಗೆ ಬಂದಿದ್ದೀನಿ. KR ಮೊಹಲ್ಲಾ ಮಧ್ವಾಚಾರ್ ರಸ್ತೆ ಅಂತ. ಇಲ್ಲಿ ಮಹೇಶ್ ಟಿಫನ್ಸ್ ಅಂತ ಅದ್ಭುತವಾಗಿರೋಂಥ ತುಪ್ಪದ ದೋಸೆ ಸಿಗುತ್ತಂತೆ. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಜೊತೆಗೆ ಬರೀ ತುಪ್ಪದ ದೋಸೆ ಅಂತಲ್ಲ, ಇಡ್ಲಿನೂ ಸಿಗುತ್ತೆ ಮತ್ತು ವಡೆ, ಇಷ್ಟೇ ಐಟಮು, ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ. ಮತ್ತು ಇನ್ನು ಅದಕ್ಕೆ ಕೊಡುವಂಥ ಕಾಂಬಿನೇಷನ್ನು ಬಹಳ ಚೆನ್ನಾಗಿರುತ್ತಂತೆ. ಅಂದರೆ ಅಲ್ಲಗಡೆ ಪಲ್ಯ ಅಥವಾ ಸಾಗು ಆಗಿರ್ಬೋದು ಮತ್ತು ಚಟ್ನಿ, ಇವೆರಡನ್ನೂ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಹಾಗಾಗಿ ನಾನು ಬಂದಿದ್ದೀನಿ, ತಿನ್ನಬೇಕು. ತುಪ್ಪದ ದೋಸೆ ಅಂದರೆ ಬಹಳ ಇಷ್ಟಪಡ್ತೀನಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ತುಪ್ಪದ ದೋಸೆ ಕೊಡಿಸ್ತೀನಿ, ಬನ್ನಿ. ಈಗ ಕಾವು ಬೇರೆ ನೋಡ್ಕೊಂಡು ಹಾಕೊಬೇಕಲ್ಲ. ದೋಸೆ ಹಾಕಡೆ ಸರಿಯಾಗಿ ಇದಾಗಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವರು. ಹೌದು, ಅಂದರೆ ಅದು ಆ್ಯಕ್ಚುಲಿ ತುಪ್ಪದ ದೋಸೆ ಹೋಟ್ಲು ಅಂತ ಓಟ್ಸೋಸ್ಕರ ಮಹೇಶ್ ಟಿಫಾನಿಸ್ ಅಂತ ಇಟ್ಕೊಂಡಿದ್ವಿ. ತುಪ್ಪದ ದೋಸೆ ಹೋಟ್ಲು ಅಂದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ ಯಾವಾಗಿಂದ ಶುರುವಾಗಿದ್ದು ಮಹೇಶ್ ಟಿಫನ್ಸ್? ಸರ್ ಇದು ಈ ಸ್ಪಾಟ್ ಬಂದು 45 ಇಯರ್ಸು. ನಮ್ಮ ತಂದೆಯವ್ರು ಮಾಡ್ತಾ ಇರೋದು. ಅಲ್ಲಿ ಕೆಳಗಡೆ
ಇನ್ನೊಂದು ಕಡೆ ನಮ್ಮ ತಾತ ಅವ್ರು ಮಾಡ್ತಾಯಿದ್ರು, ಅದು ಒಂದು 25-30 ವರ್ಷ, ಎಲ್ಲ ಒಂದು 70 ಇಯರ್ಸ್ ಹಿಸ್ಟ್ರಿ ಇದೆ. 73 70 ಇಯರ್ಸ್ ಹಿಸ್ಟ್ರಿ ಇದೆ, 70 ವರ್ಷಗಳಷ್ಟು. ಓಕೆ, ನಿಮ್ಮ ತಂದೆಯವ್ರು ಶುರು ಮಾಡಿದ್ರೆ 45 ವರ್ಷ. ಸ್ಪಾಟು ನಾ ಹೇಳ್ತಾರೆ, ಅವ್ರು ಹೇಳಿದ್ದು ಇದೇ ಸ್ಪಾಟು. ಅದಕ್ಕೆ ಮೊದಲು ಕೆಳಗಡೆ ಇದ್ದೋ ನಾವು, ಹೆಂಚನ ಮನೆ, ಅಲ್ಲಿ ಸೌದೆ ಒಲೆ ಇತ್ತು ಆಗ, ಚಿಪ್ಲಿ ಇಡ್ಲಿ. ಓಕೆ, 3 ಗಂಟೆ ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು. 3 ಗಂಟೆಗೆ? 3 ಗಂಟೆ ಬೆಳಗಿನ ಜಾವ. ಅದು ಎಲ್ಲ ಅವಾಗ ಕರೆಂಟ್ ಎಲ್ಲ ಏನು ಇರಲಿಲ್ಲ, ಹೌದು, ಎಲ್ಲ ಹ್ಯಾಂಡ್ ಗ್ರೈಂಡಿಂಗ್ ಇತ್ತು. ಅಲ್ಲಿ ಮಾಡ್ತಾಯಿದ್ವಿ. ಅದಾದಮೇಲೆ ಇಲ್ಲಿಗೆ ಬಂದು ಇಲ್ಲಿ ಶಿಫ್ಟ್ ಆಗಿ ನಮ್ಮ ತಂದೆಯವರು ಇಲ್ಲಿ ವಹಿಸ್ಕೊಂಡ್ರು. ಓಕೆ, ಅಲ್ಲಿಂದ 45 ಇಯರ್ಸ್ ಮೇಲೆ ಆಗಿದೆ. 45 ವರ್ಷದ ಮೇಲೆ 70 ಇಯರ್ಸ್ ಹಿಸ್ಟ್ರಿ ಇದೆ. ಓಕೆ ಸರ್, ನಿಮಗೆ ಗೊತ್ತಿರಂಗೆ ಅಂದರೆ ನೀವು ಬಂದಂಗೆ ಹೋಟ್ಲಿಗೆ, ಸೊ ಎಷ್ಟಿತ್ತು ದೋಸೆ ಪ್ರೈಸ್? 15 ಪೈಸಾ. 15 ಪೈಸಾ ಉಪ್ಪು ದೋಸೆ, ಸಾದಾ ದೋಸೆ 10 ಪೈಸಾ. ನನಗೆ ಗೊತ್ತಿರೋ ಹಂಗೆ ಬುದ್ಧಿ ಬನ್ನಂಗೆ. ಓಕೆ, ಸೂಪರ್ ಸರ್. ನೀವು ಯಾವ ಏಜಿಗೆ ಸರ್ ಬಂದಿದ್ದು? ಹೆಚ್ಚು ಕಮ್ಮಿ ಒಂದು 15 ವರ್ಷ. 15 ವರ್ಷ ಹತ್ತತ್ರ. ಅವಾಗ ನನಗೆ ಇಲ್ಲಿ ಈ ಸ್ಪಾಟಲ್ಲಿ ಮತ್ತೆ ನಾ ಎಜುಕೇಷನ್ ಮುಗಿಸಿ ಯಾವ ಒಂದು ಆಫೀಸ್ ಕೆಲಸಕ್ಕೆ ಹೋಗೋದಾಗಿತ್ತು, ಬಟ್ ಹೋಗಿ ಅಂತಂದ್ರು ಬ್ಯಾಂಕಿಂಗು. ನಾನು ಆ್ಯಕ್ಚುಲಿ BCom ಗ್ರಾಜ್ಯುಯೇಟು. ಬ್ಯಾಂಕಿಂಗ್ ಹೋಗಿ ಅಂದರು, ಏನೋ ಅವಾಗ ಅನ್ನಿಸ್ಲಿಲ್ಲ, ಇದಕ್ಕೆ ಬಂದ್ಬಿಟ್ಟು ಸೊ ಕಂಟಿನ್ಯೂ ಮಾಡ್ತಾಯಿದ್ವಿ. ಸ್ವಂತ ಕೆಲಸ ಇದಕ್ಕಿಂತ ಬೇಕಾ ಸರ್? ನಿಜ, ಅದು ನಿಜ. ಆದರೆ ಕಮಿಟ್ಮೆಂಟ್ ಬೇಕು ಸರ್, ಮಾಡ್ಕೊಂಡು ಹೋಗ್ಬೇಕು, ಟೈಮ್ ಕೊಡಬೇಕು. ಬಿಟ್ರೆ ಓಕೆ ಸರ್, ಏನೋ ಸೀಕ್ರೆಟ್ ಇದೆಯಾ ಸರ್? ಯಾಕಂದರೆ ತುಪ್ಪದ ದೋಸೆ ಅಂದರೆ ತುಂಬ ಇಷ್ಟಪಡ್ತಾರೆ. ಒಂದೊಳ್ಳೆ ತುಪ್ಪದ ದೋಸೆ ಮೈಸೂರಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ಮಹೇಶ್ ಟಿಫನ್ಸ್ ಅಂತಲೇ ಹೇಳ್ತಾರೆ. ಸೊ ಏನು ಸೀಕ್ರೆಟ್ ಉಂಟಾ ಸರ್? ಸೀಕ್ರೆಟ್ ಅಂತ ಏನಿಲ್ಲ ಸರ್, ನಾವು ಒಳ್ಳೆಯ ಕ್ವಾಲಿಟಿ ಐಟಮ್ ಹಾಕ್ತೀವಿ, ಮತ್ತು ಲಿಮಿಟೆಡ್ ಕ್ವಾಂಟಿಟಿ ಮಾಡ್ತೀವಿ. ನಮ್ಮದು ಪಲ್ಯ ಮತ್ತು ಚಟ್ನಿ ನಮಗೆ ಯುನೀಕ್, ಅದು ಎಲ್ಲೂ ಸಿಗೋದಿಲ್ಲ ನಿಮಗೆ. ನಮ್ಮ ತಂದೆಯವರು ಅದನ್ನು 60-65 ವರ್ಷ ಮಾಡಿದ್ದಾರೆ ಒನ್ ಹ್ಯಾಂಡ್. ಓಕೆ, ಈಗ ನಾನು ಮಾಡ್ತಾಯಿದ್ದೀನಿ. ಅದು ಪಲ್ಯ ಮತ್ತು ಒಣಮೆಣ್ಸಿಕಾಯಿ ಹಾಕ್ತೀವಿ ನಾವು. ಆ ಒಣಮೆಣ್ಸಿಕಾಯಿ ಇದು ಕಾಂಬಿನೇಷನ್ ಇದೆಯಲ್ಲ ಪಲ್ಯ ಚಟ್ನಿ, ಅದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಮತ್ತು ಎಲೆನಲ್ಲಿ ಕೊಡ್ತೀವಿ ನಾವು. ಹೋಟ್ಲು ಸ್ಟಾರ್ಟ್ ಮಾಡೋದ್ರಿಂದ ಅದೇ, ಏನು ಚೇಂಜ್ ಮಾಡಿಲ್ಲ. ಎಲ್ಲೆಲ್ಲೇ ಕೊಡ್ತೀರಂಥದ್ದು? ಎಲ್ಲೆನ್ನಲ್ಲೇ ಕೊಟ್ಟು ಪ್ಲೇಟ್ ಆಗಲಿ ಅದೆಲ್ಲ ಪ್ಲೇಟ್ ಎಲ್ಲ ಇಲ್ಲ, ಯೂಸ್ ಆ್ಯಂಡ್ ಥ್ರೋ. ಈಗ ನೀವು ಎಸ್ಬಿಟ್ಟು ಅದು ಕಂಪ್ಲೀಟ್ಲಿ ಡಿಸ್ಪೋಸಬಲ್, ಏನೂ ಎಫೆಕ್ಟ್ ಆಗಲ್ಲ, ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ. ಓಕೆ, ಸೊ ಹಾಗೆ ಸೂಪರ್ ಸರ್. ಮತ್ತು ನಾ ಹೋಟೆಲ್ಲು ಹಳೆ ಹೋಟೆಲ್ ಅನ್ನಿಸ್ಕೊಳ್ಳೋದಕ್ಕೆ ಅಲ್ಲಿರುವಂಥ ಮೇಜು ಕುರ್ಚಿಗಳು ಸಹ ಹೇಳುತ್ತಂತೆ ಸರ್. ಹೌದು. ಸೊ ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀರಾ? ಅದು ಎಷ್ಟು ವರ್ಷ ಆಗಿಲ್ಲ ಸರ್? ಒಂದು 700-800 ರೂಪಾಯಿಗೆ ನಾವು ತೊಗೊಂಡಿರೋದು ಅವಾಗ ನೀವು ಸೆಟ್ಟು ಆ್ಯಸ್ ಇಟ್ ಈಸ್ ಇದೆ. ಅಂದರೆ ಫ್ರಮ್ ಡೇ ಒನ್ನಿಂದ ಯಾವಾಗ? 45 ವರ್ಷ ಈ ಹೋಟ್ಲ್ ಸ್ಟಾರ್ಟ್ ಆಗಿದೆ. ಹೌದು, 45 ವರ್ಷ ಆಗಿದೆ. ಅದಕ್ಕೂ 45 ವರ್ಷ ಆಗಿದೆ. ಈ ಬಿಲ್ಡಿಂಗೇನೆ 85 ವರ್ಷ ಆಗಿದೆ. ಓಕೆ, ಮತ್ತೆ ಚೇಂಜ್ ಮಾಡಲಿಲ್ಲ, ಅದನ್ನ ಹಂಗೆ ಮಾಡಿದ್ದೀರಾ? ಅವಶ್ಯಕತೆ ಬಿದ್ದಿಲ್ಲ ನಮಗೂ. ಹಾಗೆ ಆ್ಯಕ್ಚುಲಾಗಿ ಅದೇ ಒಂದು ಕಳೆ ಸರ್, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅದು ನಿಜ. ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ ಸರ್ ಬೆಳಗ್ಗೆ 7:30 11:30 ನಮ್ಮ ಟೈಮು. ಶುರು 7:30 ಸ್ಟಾರ್ಟ್ ಮಾಡ್ತೀವಿ, ಕ್ಲೋಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅರ್ಧ ಗಂಟೆ ಬೇಗ ಆಗ್ಬೋದು, ಅರ್ಧ ಗಂಟೆ ಲೇಟ್ ಆಗ್ಬೋದು. ಎರಡೂ ಆಗ್ಬೋದು. ಮತ್ತೆ ಮಧ್ಯಾಹ್ನ ರಾತ್ರಿ? ಇಲ್ಲ, ತಿರ್ಗಾ ನಾಳೆನೇ ನಮ್ದು ಅದೊಂದು ಸ್ಪೆಷಾಲಿಟಿ. ತಿರ್ಗಾ ನೀವು ತಿನ್ಬೇಕಂದ್ರೆ ನಾಳೆ ಬೆಳಗ್ಗೆನೇ ಬರೋದು. ನಾಳೆ ಬೆಳಗ್ಗೆ. ಸೊ ಲಿಮಿಟೆಡ್ ಕ್ವಾಂಟಿಟಿ. ಓಕೆ, ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ ಆ ಥರ ಲಿಮಿಟ್ ಮಾಡಿ. ದೋಸೆ ಅಂದರೆ ಏನೇನು ಸಿಗುತ್ತೆ ಸರ್? ಸಾದಾ ದೋಸೆ, ತುಪ್ಪದ ದೋಸೆ. ಓಕೆ, ಇಡ್ಲಿ, ವಡೆ, ಚಪಾತಿನೂ ಸಿಗುತ್ತೆ. ಹೋಮ್ ಮೇಡ್. ಅತಿ ಹೆಚ್ಚು ಹೋಗೋದೇ ದೋಸೆ ಅನ್ಕೋತೀನಿ. ಅತಿ ಹೆಚ್ಚು ದೋಸೆ ಹೋಗುತ್ತೆ. ದೋಸೆ ಜಾಸ್ತಿ. ಅದರಲ್ಲೂ ತುಪ್ಪದ ದೋಸೆ ನಮ್ಮದು ಬ್ರ್ಯಾಂಡ್. ಅದೇ ಮೇಯ್ನ್. ಅದಕ್ಕೆ ಅಂತಲೇ ಬರ್ತಾರೆ. ಓಕೆ. ಮತ್ತು ರಜೆ ಏನಿಲ್ಲ ಅನ್ಕೋ? ರಜೆ ಇಲ್ಲ ಸರ್, ವೀಕ್ಲಿ ಆಫ್ ಏನಿಲ್ಲ. ಹಬ್ಬಗಳ ರಜೆ ಇರ್ತದೆ. ಹಬ್ಬಗಳ ಯುಗಾದಿ ಅಂಥ ಹಬ್ಬಗಳಲ್ಲಿ ಕೆಲಸದವರೆಲ್ಲ ಇರಲ್ಲ, ಊರು ಹೊಟ್ಟಕ್ಕೆ ಅವಾಗ ರಜೆ ಇದೆ. ಅದು ಬಿಟ್ಟರೆ ವೀಕ್ಲಿ ಆಫ್ ಇಲ್ಲ. ನಿಮ್ಮ ತಂದೆಯವರು ಈಗಲೂ ಕೂಡ ಕ್ಯಾಶ್ ಕೌಂಟರ್ ಬಂದು ಕೂರ್ತಾರೆ ಸರ್? ಹೌದು ಸರ್. ಅವ್ರ ಉತ್ಸಾಹನ ಮೆಚ್ಚಬೇಕು ಸರ್. ಈಗಲೂ ಸಹ ಬಂದು ಕೂರ್ತಾರಲ್ಲ. ಅವರು ಅವಾಗಲಿಂದ ಕೆಲಸ ಮಾಡ್ತಾರಲ್ಲ ಸರ್, ಮುಂದೆ ಕೂತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಐಡ್ಲ್ ಆಗೋಕ್ಕೆ ಇಷ್ಟಪಡಲ್ಲ. ಅವಾಗಲಿಂದ ಕೆಲಸ ಮಾಡಿದವರು. ನಾವು ಬೇಡಿ ಅಂದರೂ ಅಟ್ಲೀಸ್ಟ್ ಆಧಾರ ಮಾಡ್ತೀನಿ. ಲಾಸ್ಟ್ 2 ಇಯರ್ಸ್ವರೆಗೂ ಅವರು ಪಲ್ಯ ಅವರೇ ಮಾಡ್ತಾಯಿದ್ರು. ಹೌದಾ? 2 ಇಯರ್ಸ್ವರೆಗೂ ಅವರೇ ಮಾಡ್ತಾಯಿದ್ರು. ಈಗ 2 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ. ಓಕೆ, ಮೊನ್ನೆ. ಸೂಪರ್ ಸರ್. ಮತ್ತು ತುಪ್ಪದ ದೋಸೆ ಟ್ರೈ ಮಾಡಬೇಕು ಅಂದರೆ ಸೊ ಯಾವ ಏರಿಯಾ ಇದು, ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ನಿಮಗೆ ಲ್ಯಾಂಡ್ ಮಾರ್ಕ್ ಬಂದು 101 ಗಣಪತಿ. 101 ಗಣಪತಿಯಿಂದ ಟುವಾರ್ಡ್ಸ್ ನಂಜುಮಳಿಗೆ ಮಾಧವಾಚಾರ್ ರೋಡ್ ಅಂತಿದೆ. ಮಾಧವಾಚಾರ್ ರೋಡ್. ನೀವು ಮೇಯ್ನು ಲ್ಯಾಂಡ್ ಮಾರ್ಕ್ ಬಂದು 101 ಗಣಪತಿ. ಅದು ಹೇಳ್ಬಿಟ್ರೆ ಅದರಿಂದ ಲ್ಯಾಂಡ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಇಂದ ಬರ್ತಾ ಇದ್ದಾರೆ ಮತ್ತೆ ನಾವು ಟೇಸ್ಟ್ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷ ಆಯ್ತಾ? ಸೂಪರ್ ಸರ್, ನೀವು ಒಳಬ್ರೆ ತುಂಬ. ನಾವು ತುಂಬ ಒಳೊಬ್ರು ನಾವು ವಿಜಯ ಏರಿಯಾದಲ್ಲಿ ಇರೋರು. ಹೌದಾ? ಮಾರ್ನಿಂಗ್ ಟಿಫನ್ ಏನಾರ ಮನೇಲಿ ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಡ್ತೀವಿ. ಓಕೆ. ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಭಾಳ ರುಚಿಯಾಗಿ ಕೆಂಪು ಚಟ್ನಿ, ಆಲೂಗೆಡ್ಡೆ ಪಲ್ಯ, ಚಪಾತಿ, ಓಕೆ. ದೋಸೆ, ತುಪ್ಪದ ದೋಸೆ ಫೇಮಸ್. ಸರ್. ಓಕೆ. ಯಾವ್ದು ಬಹಳ ಇಷ್ಟ ಆಗುತ್ತೆ? ತುಪ್ಪದ ದೋಸೆನೇ ಇಷ್ಟ ಆಗುತ್ತೆ? ಇಡ್ಲಿನೂ ಸಿಗುತ್ತಂತೆ, ಚಪಾತಿ ಸಿಗುತ್ತೆ? ತುಪ್ಪದ ದೋಸೆ ಐಟಮು, ಚಪಾತಿ ಐಟಮ್ ಎಕ್ಸ್ಟ್ರಾಡಿನರಿ, ಮಾತಾಡೋಂಗೆ ಇಲ್ಲ. ಎಲ್ಲ ಅಕ್ರಾಸ್ ಕರ್ನಾಟಕದಿಂದೆಲ್ಲ ಬರ್ತಾರೆ. ದಸರಾ ದಿನ ಅಂತೂ ತುಂಬ ತುಳುಕುತ್ತೆ. ಇಷ್ಟು ಚಿಕ್ಕ ಹೋಟ್ಲಾದರೂ ಬರ್ತಕ್ಕಂಥ ಗಿರಾಕಿಗಳು, ಕಸ್ಟಮರ್ಸ್ಗಳು ಭಾಳ ಸಹಾನುಭೂತಿಯಿಂದ ನಿಧಾನಕ್ಕೆ ಊಟ ಮಾಡ್ಕೊಂಡು ಇಲ್ಲೇ ನೋಡ್ತಾ ಇದ್ರಲ್ಲ, ಎಲ್ಲ ಟ್ರಾಫಿಕ್ಕು ಗಾಡಿಗಳೆಲ್ಲ ಇದು ಮಾಡ್ತಾರೆ. ಯಾವುದೇ ಆದಂಥ ಹೆಸರು ತಗೊಳ್ಳೋದೇ ಆಗಲಿ ಮತ್ತೊಂದೇ ಆಗಲಿ ಇವ್ರ ಹತ್ರ ಇಲ್ಲ. ಭಾಳ ಸರಳ ಜೀವಿ. ಇವ್ರ ತಂದೆಗೆ 96 ವರ್ಷನ. ಇವತ್ತು ಕೂತಿಲ್ಲ ಅವ್ರು ಕ್ಯಾಶ್ ಮೇಲೆ ಆ್ಯಕ್ಚುಲಿ. ಹೌದಾ? ಪಾಪ ಅವರು ಅವಾಗಿಂದ ಶ್ರಮ ಪಟ್ಟಿದ್ದಾರೆ, ಅಪ್ಪ ಮಗ ಇಬ್ಬರು. ಅದೇ ಕ್ವಾಲಿಟಿ, ಅದೇ ಇದು, ಯಾವ ಚೇಂಜಸ್ ಇಲ್ಲ. ಫೈನ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಚಟ್ನಿ ಚಲ್ತಾ ಇದೆ. ಆ್ಯಕ್ಚುಲಾಗಿ ಕೂತ್ಕೊಂಡು ತಿನ್ಬೋದು, ಅಲ್ಲಿ ಕೂತ್ಕೊಂಡು ತಿಂದರೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಮೊದಲನೇದಾಗಿ ತುಪ್ಪದ ದೋಸೆ ತೊಗೊಂಡಿದ್ದೀನಿ. ತುಪ್ಪದ ದೋಸೆನೇ ಸಿಕ್ಕಾಬಟ್ಟೆ ಜನ ಇಷ್ಟಪಡ್ತಾ ಇದ್ದಿದ್ದು. ಸೊ ಜನ ಜಾಸ್ತಿ ತೊಗೊತಾ ಇದ್ದಿದೆ ಅದು ತುಪ್ಪದ ದೋಸೆ ತೊಗೊಂಡಿದ್ದೀನಿ. ಅದು ಸಿಂಗಲ್ ತೊಗೊಂಡಿದ್ದೀನಿ. ತುಪ್ಪದ ದೋಸೆ ನೋಡುವುದಕ್ಕಂತೂ ಅದ್ಭುತವಾಗಿದೆ. ನೋಡಿ ಹೇಗಿದೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ಅನ್ಬೋದಾ, ಸಾಗು ಅನ್ಬೋದಾ, ಹೇಗೆ ಬೇಕಾದ್ರೂ ಅನ್ಬೋದು. ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ ಬರುತ್ತೆ, ಕೆಂಪು ಮೆಣಸಿನಕಾಯಿ ಬಳಸ್ತಾರೆ. ಎರಡು ಜೊತೆ ಸೇರಿಸಿ ತಿನ್ನಬೇಕಂತೆ, ಅದೇ ಒಳ್ಳೆ ಟೇಸ್ಟು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೋಸೆನ ತೊಗೊಂಡು, ಅಂದರೆ ದೋಸೆ ಅಂದರೆ ತೀರ ಗರಿಗರಿ ಮಾಡಲ್ಲ, ಸ್ವಲ್ಪ ಖಾಲಿ ದೋಸೆ ಥರ ಮೆತ್ತಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಎರಡು ಕಡೆನೂ ರೋಸ್ಟ್ ಆಗಿರುತ್ತೆ. ತೀರಾ ಗರಿಗರಿಯಾಗಿ ಏನು ಬರಲ್ಲ. ಎರಡು ಜೊತೆಲಿ ತೊಗೊಳ್ಳೋದ ಬೇಡ, ಸಪ್ರೇಟಾಗೆ ತೊಗೊಳ್ತೀನಿ. ಆಲೂಗಡ್ಡೆ ಪಲ್ಯ, ಸಾಗು ಅನ್ನೋದ ಪಲ್ಯ ಅನ್ನೋದ ಕನ್ಫ್ಯೂಷನು, ಎರಡರ ಮಧ್ಯದಲ್ಲಿದೆ. ಅದು ಹೆಂಗೆ ಹೇಳಲಿ ನಾನು? ಸಾಗು ಅಂತಲೇ ಹೇಳೋಣ. ಪಲ್ಯ ಆದರೆ ಪಲ್ಯನೂ ಅನ್ಬೋದು, ಹೆಚ್ಚು ಕಮ್ಮಿ ಒಂದೊಂದು ಕಡೆ ಪಲ್ಯನೂ ಇಷ್ಟೇ ತೆಳ್ಳಗೂ ಮಾಡ್ತಾರೆ, ಏನೋ ಒಂದು ಅಂದ್ಕೊಳ್ಳಿ. ಸಾಗು, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಹಣ್ಣು, ಕೆಂಪು ಮೆಣಸಿನಕಾಯಿ ಬಳಸಿದ್ದಾರೆ. ತೊಗೊಂಬಿಡೋಣ. ಮೊದಲನೇ ತುಪ್ಪದ ದೋಸೆ. ಅಲ್ಟಿಮೇಟ್ ಆಗಿದೆ. ಲೈಟಾಗಿ ಕೋಟಿಂಗು ಔಟ್ಸೈಡ್ದು ಕ್ರಮ್ ಅಂತ ಸಿಗುತ್ತೆ, ಅದಿಷ್ಟ ಆಗುತ್ತೆ. ಇನ್ನು ದೋಸೆ ಮೆತ್ತಗಿದೆ, ಸೂಪರ್. ದೋಸೆ ಮಾತ್ರ ಕ್ಲಾಸಾಗಿದೆ, ತಿಂತಾಯಿದ್ರೆ ತಿಂತಾನೇ ಇರ್ಬೋದು. ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಎರಡೂ ಸೇರಿಸಿ ಒಮ್ಮೆ ತೊಗೊಳ್ಳೋಣ. ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಸೇರಿಸಿ ತಿಂದಾಗ ಬಹಳ ಇಷ್ಟ ಆಗುತ್ತೆ. ಹೋಗ್ಬೇಕಾ? ಬನ್ನಿ. ಆ ಕಡೆ ಹೋಗ್ಬೋದಾಗಿತ್ತು. ಅಲ್ಲ ಅಡ್ಡಿ ಇಲ್ಲ. ಇನ್ಯಾರ ಬರ್ತಾರೇನೋ ಅಂದ್ಕೊಂಡೆ. ತುಪ್ಪದ ದೋಸೆ, ಸಾದಾ ದೋಸೆನೂ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಇನ್ನು ಕಾಫಿ ಟೀ, ಕಷಾಯ, ಸೊ ಅದು ಸಿಗುತ್ತದೆ. ಕಷಾಯ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಟ್ರೈ ಮಾಡಬೇಕು. ಮತ್ತಿನ್ನು ಬಹಳ ಖುಷಿಯಾಗಿದೆ ಅಂದರೆ ಎಲೆ. ಸೊ ಈ ಎಲೆಯಲ್ಲಿ ಕೊಡ್ತಾರಲ್ಲ, ಏನೋ ಒಂಥರ ಖುಷಿ. ಈ ತಟ್ಟೆಗಳು ನೋಡಿ ಬೇಜಾರಾಗ್ಬಿಟ್ಟಿದೆ. ಈ ಥರ ಎಲೆಗಳು ಕೊಟ್ಟಾಗ ಅದ್ರ ಮೇಲೆ ತಿಂದಾಗ ಬಹಳ ಖುಷಿ ಆಗುತ್ತೆ. ಈ ಬಾಳೆ ಎಲೆ ಆಗಿರ್ಬೋದು, ಈ ಥರ ಎಲೆಗಳಾಗಿರ್ಬೋದು. ಏನಂತೀರ ಇದಕ್ಕೆ? ಮುದುಕದೆಲೆ ಅಂತೀರಾ, ಇಸ್ತ್ರಿ ಎಲೆ ಅಂತೀರಾ? ನನಗೆ ಏನೂ ಕನ್ಫ್ಯೂಷನ್ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಎಂತ ಮಾಡೋದು ನಾನು? ಹೋಲಿ ಬಿಡಿ, ನನಗೇನು ಗೊತ್ತಿಲ್ಲ. ಗೊತ್ತಿರೋರು
ಕಮೆಂಟ್ ಹಾಕಿ. ಸೊ ಈ ಥರ ಎಲ್ಲೆಲ್ಲಿ ಕೊಡ್ತಾರೆ ಅದೊಂದು ಬಹಳ ಖುಷಿ. ಯಾವುದೇ ರೀತಿ ಪ್ಲೇಟ್ ಬಳಸಲ್ಲ, ಎಲ್ಲ ಯೂಸ್ ಅಂತರು. ಸೊ ಯೂಸ್ ಮಾಡೋದು ಎಸೆಯೋದು ಅಷ್ಟೇ ಕೆಲಸ. ಸೊ ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಮಾತಾಡಿದ್ದೆಲ್ಲ ಬಂತ, ಅಕಸ್ಮಾತ್ ಆಫ್ ಆಗಿಬಿಟ್ಟಿತ್ತ ಅದನ್ನು ಗಮನಿಸೋಣ. ಚಟ್ನಿ ಚಲ್ತು.